ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಕಳಂಕರಹಿತ ನಾಯಕ, ಯಾವುದೇ ಆರೋಪ ಇಲ್ಲ ಎನ್ನುವಂಥದ್ದಾಗಿ ನಾವು ಈ ಹಿಂದಿನಿಂದಲೂ ಕೂಡ ಕೇಳ್ಕೊಂಡು ಬಂದವರು. ಸಾಕಷ್ಟು ಉದಾಹರಣೆಯನ್ನು ಕೂಡ ನಿಮ್ಮ ಪಕ್ಷದವರೇ ಕೊಡ್ತಾರೆ. ಆದ್ರೆ ಈಗ ತನಿಖೆ ಆಗ್ಬೋದಲ್ಲ, ಒಂದು ಆರೋಪ ಕೇಳಿ ಬಂದ್ರೆ ತನಿಖೆ ಆದ್ರೆ ಏನು ಸರ್? ಅಲ್ಲರಿ, ಆರೋಪ ಏನ್ರಿ ಇದೆ? ಸೈಟ್ ಕೊಟ್ಟಿರೋದು ಸಿದ್ದರಾಮಯ್ಯನ, ಸೈಟ್ ಕೊಟ್ಟಿರೋದು ಬಿಜೆಪಿ ಸರ್ಕಾರ. ಸರ್, ಇಸ್ಕೊಂಡಿರೋದು ಸಿದ್ದರಾಮಯ್ಯನವರು. ಒಂದ್ ನಿಮಿಷ ಇರ್ಲಿ, ಇಸ್ಕೊಂತಾರ್ರಿ. ಏನ್ ಬಿಟ್ಟಿ ಬರುತ್ತಾ? 3 ಎಕರೆ 14 ಗುಂಟೆ ಬಿಟ್ಟಿ ಬರುತ್ತಾ? ಕುಮಾರಸ್ವಾಮಿ ಅವ್ರದ್ದು ದೇವೇಗೌಡರು ಬಿಟ್ಬಿಡ್ತಾರ? ಅಲ್ಲ, 3 ಎಕರೆ 16 ಗುಂಟೆಗೆ ನೀವು ಬದಲಿ ನಿವೇಶನ ಎಲ್ಲಿ ತಗೊಂಡಿದ್ದೀರಾ? ಅದು ಸರ್ಕಾರಿ ಜಮೀನದು. ಮೊದಲಿಗೆ ನೀವು ಫಸ್ಟ್ ಸರ್ಕಾರಿ ಜಮೀನಲ್ಲಿ ಹೆಂಗ್ ತಗೊಂಡ್ಬಿಟ್ರೆ ನೀವು? ನೋಟಿಫೈ ಆಗಿರೋ ಜಮೀನ ಲೇಔಟ್ ಆಗಿದೆ, ಸೈಟ್ಗಳು ಸೇಲ್ ಮಾಡ್ಬಿಟ್ಟು ನೀವು ಕೊಟ್ಟಿರುವಂತ ಜಮೀನ್ ನಿಮ್ ಜಮೀನೇ ಅಲ್ಲ, ಅದು ನಿಮ್ ಜಮೀನೇ ಅಲ್ದಿರೋಂತದಕ್ಕೆ 3 ಎಕರೆ 14 ಗುಂಟೆಗೆ ಹೆಂಗ್ ತಗೊಂಡ್ತೀರಾ? ಕ್ಲಾರಿಟಿ ಕೊಡ್ಲಿ. ಆಫ್ ಹೌ ಟು ಬಿಹೇವ್ ಇನ್ ಎ ಡಿಬೇಟ್ ಇರಬೇಕು. ಅದೆಲ್ಲ ಇದು ನಮ್ಮ ಮಾತಾಡೋಣ. ಎಸ್, ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ನಾನು ಕ್ವಶನ್ ಕೇಳ್ತೇನೆ, ನೀವು ಆನ್ಸರ್ ಮಾಡಿ ಸರ್. ನೀವು ಅಲ್ಲದೆ ಕೇಳಿಸ್ಕೊಳ್ರಿ, ನೀವೆಲ್ಲ ಊದುವಾಗ ನಾನು ಕೇಳಿಸ್ಕೊಂಡಿರ್ತಾನೆ, ನಾವ್ ಹೇಳುವಾಗ್ಲೂ ಸ್ವಲ್ಪ ಕೇಳಿಸ್ಕೊಳ್ಳಿ. ಸ್ವಲ್ಪ ಇರಿ. ಹೆಂಗ್ ಜಮೀನಲ್ಲ? ಹೆಂಗ್ರಿ ಜಮೀನಲ್ಲ? ಆನ್ಸರ್ ಮಾಡ್ಲಾ ಅಥವಾ ನೀವು ದಯವಿಟ್ಟು ಒಂದ್ ನಿಮಿಷ ಇರ್ತೀವಿ ನೋಡಿ. ವಿ ಕೆನಾಟ್ ಡಿಬೇಟ್ ಇಫ್ ಯು ಗೋಯಿಂಗ್ ಟು ಕಮ್ ಲೈಕ್ ದಟ್. ನೀವೇ ಡಿಬೇಟ್ ಮಾಡ್ಬಿಟ್ಟು ಡಿಬೇಟ್ ಮುಗಿಸಿ ಹೋಗಿ. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಪಾಯಿಂಟ್ ಹೇಳಿ ಸರ್. ಅರ್ಥ ಆಯ್ತಾ? ಎಷ್ಟು ಸತಿ ಆಗಿದೆ? ಯಾವಾಗಿಂದ ಕೇಸ್ ಇದು? 92, 98 ಡಿನೋಟಿಫೈ ಆಗಿದೆ. 2004ರಲ್ಲಿ ಅದಾಗಿರೋದು. ಅದಾದ್ಮೇಲೆ ಇವತ್ತು 2024. ಇಷ್ಟ ದಿವಸ ಏನ್ ಮಾಡ್ತಾ ಇದ್ರೆ ಏನಾದ್ರೆ ಏನನ್ನ ಪ್ರಾಬ್ಲಮ್ ಇದ್ರೆ ವೈಟ್ನರ್ ಏನ್ ಹಾಕ್ಬಾರ್ದ? ಯಾರನ್ನ ಅರ್ಜಿ ಸಲ್ಲಿಸ್ಬೇಕು, ವೈಟ್ನರ್ ಹಾಕ್ಬಾರ್ದ? ಹಾಕ್ಬೋದು. ಎಲ್ಲಿದೆ ವೈಟ್ನರ್? ಅಲ್ಲಿ ವಿಜಯನಗರಲ್ಲೇ ಕೊಡಿ ಅಂತ ಎಲ್ರು ಇದೆ, ತೋರ್ಸ್ರಿ ನೋಡೋಣ. ಸುಮ್ನೆ ಏನೋ ಒಂದು ಹೇಳ್ಬಿಡೋದು. ನಮ್ಗೆ ನಮ್ ಮನ್ಸಿಗೆ ಏನ್ ಬಂದ್ರೆ ಅದು ಹೇಳೋದು. ಆಮೇಲೆ ಆರ್ಟಿಕಲ್ 300 ಏನ್ ಹೇಳ್ತಾರೆ? ಎವ್ರಿ ಇಂಡಿವಿಜುವಲ್ ಸಿಟಿಜನ್ ರೈಟ್ ಟು ಸೆಕ್ಯೂರ್ ಇಸ್ ಪ್ರಾಪರ್ಟಿ. ಅದು ಮಾಡಿದರೆ ಪಾರ್ವತಿ ಸಿದ್ದರಾಮಯ್ಯ ಅವರು. 3 ಎಕರೆ 14 ಗುಂಟೆ ಏನ್ ಬಿಟ್ಟಿ ಬರುತ್ತಾ? ಅವ್ರಿಗೆ ಅರ್ಶಿನ ಕುಂಕುಮದಿಂದ ಬಂದಿದೆ. ನಾಳೆ ಬೆಳಿಗ್ಗೆ ನಿಮ್ ಲ್ಯಾಂಡ್ ಹೋದ್ರೆ ಬಿಟ್ಬಿಡ್ತೀರಾ? ಹೋಗಿ ಬಿಡಿ ಅಂತ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ದಾರೆ ಮೊನ್ನೆ? ನಿಮಗೆ ಏನನ್ನ ಆತರ ಅದೇನನ್ನ ಬಹಳ ಸಾವಿರಾರು ಕೋಟಿ ಲ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. ಆ ಸೈಟ್ಗಳು ತಗೊಂಡ್ಬಿಟ್ಟು ನಮ್ಗೆ 3 ಎಕರೆ 14 ಗುಂಟೆ ಏನಿದೆ ನಮ್ಗೆ ವಾಪಸ್ ಅನ್ನ ಕೊಡಿ, ಇಲ್ಲಾಂದ್ರೆ ಇವತ್ತಿನ ಮಾರ್ಕೆಟ್ ರೇಟ್ ಕಟ್ಕೊಡಿ ಅಷ್ಟೇ. ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ ಎಷ್ಟಿದೆಯೋ ಅವ್ರಿಗೆ ಆಫರ್ ಕೊಟ್ಟಿದ್ದೇನ್ ಗೊತ್ತಾ? ಆವತ್ತಿನ ಮಾರ್ಕೆಟ್ ರೇಟ್ ಹೆಂಗ್ ತಗೊಂತಾರೆ? ನನ್ನ ಜಮೀನ ತಗೊಂಡ್ಬಿಟ್ಟು ನಿಮ್ ಪಾಡಿ ನೀವು ಸೈಟ್ ಮಾಡ್ಬಿಟ್ಟು ಯಾರ್ಯಾರಿಗೋ ಕೊಟ್ಬಿಟ್ಟು ಇವಾಗ ಮಾರ್ಕೆಟ್ ರೇಟ್ ಕೊಡ್ತೀನಿ. ಮಾರ್ಕೆಟ್ ರೇಟ್ ಅಂದ್ರೆ ಏನು? ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನಿರುತ್ತೋ ಆ ರೇಟ್. ಯಾರನ್ನ ಹೋಗ್ತಾರ? ಒಂದ್ 15 ವರ್ಷ 10 ವರ್ಷ ಆದ್ಮೇಲೆ ಯಾರನ್ನ ಹೋಗ್ತಾರ? ಯಾರು ಒಪ್ಪಲ್ಲ. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ ಏನ್ ಹೇಳುತ್ತೆ ಈ ನಮ್ಮ SOP ಏನ್ ಹೇಳುತ್ತೆ ಗೊತ್ತಾ? ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದೆ, ಹೈಕೋರ್ಟ್ ಕೊಟ್ಟಿದೆ. ದಟ್ ಗವರ್ನರ್ ಶುಡ್ ಪುಟ್ ಹಿಸ್ ಮೈಂಡ್ ಇನ್ ಫುಲ್ ಅಂಡ್ ಲುಕ್ ಫಾರ್ ಕಾಂಕ್ರೀಟ್ ಎವಿಡೆನ್ಸ್ ಬಿಫೋರ್ ಗಿವಿಂಗ್ ಪರ್ಮಿಷನ್ ಫಾರ್ ಪ್ರಾಸಿಕ್ಯೂಷನ್. ಮಾಡಿದಾರಾ? ಯಾರ್ ಮಾತು ಕೇಳ್ತಾ ಇರೋದಿಲ್ಲ. ಅಲ್ಲಿ 3-4 ಕಂಪ್ಲೇನೆಂಟ್ಸ್ ಇದಾರೆ. ಇನ್ನು 2 ಕಂಪ್ಲೇನೆಂಟ್ಸ್ ಏನಿದಾರೆ ಅವ್ರ ಬಗ್ಗೆ ಹೇಳೇ ಇಲ್ಲ ನಮ್ಗೆ. ಅವ್ರು ಈ ತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳಿಲ್ಲ. ಇವತ್ತು ಅಭಿಷೇಕ್ ಸಿಂಘ್ವಿ ಅದೇ ಹೇಳ್ತಾ ಇರೋದು. ನಾಳೆ ಬೆಳಿಗ್ಗೆ ನೋಡಿ, ಶನಿವಾರ ನಿಮ್ಗೆ ಚೀಮಾರಿ ಹಾಕುತ್ತೆ ಇದೆ ಹೈಕೋರ್ಟ್. ಯಾಕಂದ್ರೆ ಇವತ್ತು ನಾನು ಹೆಂಗೆ ಅಲ್ಲಿ ಐ ಕೆನಾಟ್ ಟಾಕ್ ಆನ್ ಇದು ಬಿಕಾಸ್ ಇಟ್ ಇಸ್ ಸಬ್ಜುಡಿಸ್. ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾವುದೇ ಒಂದ್ ನಿಮಿಷ ಇರ್ರಿ, ಆತರ ಪಡಬೇಡ್ರಿ. ಆತರ ಪಡಬೇಡಿ. ಎಲ್ಲರದು ಇದಾವಲ್ಲಿ, ಎಲ್ಲರದು ಬರುತ್ತೆ ಹೊರಗಡೆ. ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರೇ ನಂಬರ್ 3ರಲ್ಲಿ ಜಿಟಿ ದೇವೇಗೌಡರು ಇರ್ಲಿಲ್ವಾ? ರಾಮದಾಸ್ ಇರ್ಲಿಲ್ವಾ? ನಿಮ್ ಸಾರಾ ಮಹೇಶ್ ಇರ್ಲಿಲ್ವಾ? ಸೊ ಯಾರ್ಯಾರು ನಾರ್ಮಲಿ ಒಂದು ಡಿಸ್ಟ್ರಿಕ್ಟ್ ಬಾಡಿಯಲ್ಲಿ ಆ ಏರಿಯಾ MLAಗಳು MLCಗಳು ಯಾರ್ಯಾರು ಇರ್ತಾರೆ ಎಲ್ಲಾರು ಇರ್ತಾರೆ ಮೆಂಬರ್. ಅವತ್ತು ಸರ್ಕಾರ ಯಾರ್ದಿದ್ದು? ನಿಮ್ದು ಘನ ಸರ್ಕಾರ, ಬಿಜೆಪಿ ಸರ್ಕಾರ ಇದ್ದಿದ್ದು. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಯತೀಂದ್ರ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟ ಬಂದವ್ರಿಗೆ 14 ಸೈಟ್ ಕೊಟ್ಬಿಡ್ತೀರಾ? ಆಮೇಲೆ ಬರೀ ಸಿದ್ದರಾಮಯ್ಯ ಅವ್ರ ಹೆಂಡತಿ ಒಬ್ಬರಿಗೆ ನಾನು ನೀವು ಕೊಟ್ಟಿರೋದು 14 ಸೈಟು, 175 ಸೈಟ್ ಕೊಟ್ಟಿದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಇನ್ನ ಇದೆ ನಿಮ್ಮ ಜಿಟಿ ದೇವೇಗೌಡರು, ಸಾರಾ ಮಹೇಶ್ ಇವ್ರದೆಲ್ಲ ಪ್ರಕಾರ ಎಷ್ಟೊಂದ್ ಜನಕ್ಕೆ ಸೈಟ್ ಲಾಸ್ಟ್ ಲ್ಯಾಂಡ್ ಅವ್ರಿಗೆಲ್ಲ ಸೈಟ್ ಅಲಾಟ್ ಮಾಡಿ ಕೂತ್ಕೊಂಡಿದ್ದೀರಾ. ಸೊ ನೀವ್ ಏನನ್ನ ಒಂದು ಆಪಾದನೆ ಮಾಡುವಾಗ ಒಂದ್ ನಿಮಿಷ ಕೇಳಿಸಿದ್ಯಾ? ಏನನ್ನ ಆಪಾದನೆ ಮಾಡುವಾಗ ಏನ್ ಕ್ರೈಮ್ ಮಾಡಿದ್ರು ಹೇಳಿ. ವೈಟ್ನರ್ ಹಾಕವ್ರೆ, ಅದಾಕವ್ರೆ, ಇದಾಕವ್ರೆ. ಈಗ ನಾನೊಂದು ಅರ್ಜಿ ಕೊಡ್ತೀನಪ್ಪ, ನನ್ಗೇನು ಅನ್ಸ್ತು ಈ ಸೆಂಟೆನ್ಸ್ ಇರಬಾರ್ದು ಅಂತ, ನಾನು ವೈಟ್ನರ್ ಹಚ್ಚಬಾರ್ದು. ಅದಕ್ಕೆ ಇದು ಯಾವ್ದೋ ರೂಲ್ ಇದೆ, ಇಲ್ಲ ವೈಟ್ನರ್ ಹಚ್ಚಬಾರ್ದು ಅಂತ. ನೆಕ್ಸ್ಟ್ ಈಗ ಆಸ್ ಅನ್ ಅಪ್ಲಿಕೆಂಟ್ ನಾನು ಇಲ್ಲಿ ಕೊಡಿ ಅಂತೀನಿ, ಕೊಟ್ಬಿಡೋದಾ?
ಅಂದ್ರೆ ಎಲ್ಲಾ ಅಪ್ಲಿಕೆಂಟ್ಸ್ ಎಲ್ಲ ಕೇಳ್ತೀರಾ ಅಲ್ಲೆಲ್ಲ ಕೊಟ್ಬಿಡ್ತೀರಾ ನೀವು? ಈಗ ನಾನ್ ಕೇಳ್ತೀನಪ್ಪ ಮೈಸೂರಲ್ಲಿ ಸೈಟ್ ಹೋಗಿದೆ ನಂಗೆ MG ರೋಡ್ ಪಕ್ಕದಲ್ಲಿ ಕೊಡಿ ಅಂದ್ರೆ ಕೊಡ್ತೀರಾ? ಸೊ ಯು ಕ್ಯಾನಾಟ್ ಪುಷ್ ನಿಮ್ಮ ಸರ್ಕಾರ ಮಾಡಿರೋ ಅನಾಹುತಕ್ಕೆ ತಗೊಂಡ್ಬಿಟ್ಟು ಯಾರ ಮೇಲೆ ಗೂಬೆ ಕೂರ್ಸೋಕ್ಕಾಗಲ್ಲ. ಯಾರು ಕೊಟ್ಟಿದ್ದಾರೆ, ಯಾರು ಸೈನ್ ಹಾಕಿದ್ದಾರೆ ಅದಕ್ಕೆ? ಯುವರ್ ಗವರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್. ಹೊರತು ಸಿದ್ದರಾಮಯ್ಯಗೂ ಕಾಂಗ್ರೆಸ್ ನಿಮ್ಗೆ ಏನಾಗಿದೆ? ಹೊಟ್ಟೆ ಕಿಚ್ಚು ನಿಮ್ಗೆ ಏನಾಗಿದೆ? ಸಿದ್ದರಾಮಯ್ಯ ಅಂತ ಒಂದು ಧೀಮಂತ ನಾಯಕ ಇವತ್ತು 137 ಸೀಟು ಕನಸಲ್ಲೂ ತಗೊಳಕಾಗಲ್ಲ ಕುಮಾರಸ್ವಾಮಿಗೆ. 2 ಸತಿ ಬಿಜೆಪಿ ಸರ್ಕಾರ ಮಾಡಿದ, 1 ಸತಿನೂ ಮೆಜಾರಿಟಿ ಸಿಕ್ಕಿಲ್ಲ ಅವ್ರಿಗೆ. 114, 113 ಮಾರ್ಕೆಟ್ ರೀಚ್ ಆಗಿಲ್ಲ. ಇವತ್ತು ಸಿದ್ದರಾಮಯ್ಯರು ಫಸ್ಟ್ ಟೈಮ್ ಈ 127, ಈ ಸತಿ 137. ಅದಕ್ಕೆ ನಿಮ್ಗೆ ಹೊಟ್ಟೆ ಕಿಚ್ಚು. ಹೆಂಗನ ಮಾಡಿ ಯಾವಾಗ ಒಂದು OBC ಚೀಫ್ ಮಿನಿಸ್ಟರ್ ಇರ್ತಾರೋ ಪಟಪತ್ರ ಹಿತಾಸಕ್ತಿಗಳಾದ ಜಾತಿವಾದಿಗಳು, ಕೋಮವಾದಿಗಳು ಅವ್ರ ವಿರುದ್ಧ ಷಡ್ಯಂತ್ರ ರಚಿಸಿ ಅವ್ರಿಗೆ ಕೆಳಗಿಳಿಸೋ ಪ್ರಯತ್ನ ಪಡ್ತೀರಾ? ನೀವು ಮಾಡಿ. ನಮಗೆ ನಂಬಿಕೆ ಇದೆ. ಅಂಡ್ ಏನ್ ಲಾ ಹೈಕೋರ್ಟ್ಸ್ ಕೊಡ್ತಾವೋ ಅದಕ್ಕೆ ನಾವು ಹೋಗ್ತೇವೆ.